ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ದಿನ ಸಂಚಿಕೆ ಅಂದರೆ 7ನೇ ತಾರೀಕಿಂದು ಇಲ್ಲೇನಾಗುತ್ತೆ, ಕಿಶನ್ ಭಾಗ್ಯ ತನ್ಮಯನ ಹುಡುಕ್ತಾನೆ ಇರ್ತಾರೆ. ಪಾಪ ಎಲ್ಲಿರ್ತಾನೆ ಏನು ಅಂತ ಅಂದ್ಬಿಟ್ಟು ಆಮೇಲೆ ಸರಿ ಬಿಟ್ಟು ಹುಡ್ಕೊಂಡು ಬರ್ತಿರ್ಬೇಕಾದ್ರೆ ಒಂದು ಫೋನ್ ಬರುತ್ತೆ. ತನ್ಮಯ ಹೆಂಗಿರು ತಪ್ಪಿಸ್ಕೊ ಬಂದ್ಬಿಟ್ಟಿದ್ದಾನೆ ಅಂತ ರೌಡಿ ಭಾಗ್ಯನ ಹತ್ರ ಹೇಳಿರ್ತಾರಲ್ಲ, ಅದರಿಂದ ಭಾಗ್ಯ ಕಿಶನ್ ಹುಡುಕ್ತಾ ಇರ್ತಾರೆ. ಆಮೇಲೆ ಗುಂಡ ತಪ್ಪಿಸ್ಕೊಂಬತ್ತಿರ್ಬೇಕಾರೆ ಅಲ್ಲಿ ಒಬ್ಬರು ದೊಡ್ಡ ವ್ಯಕ್ತಿಗಳು ಓಡಾಡ್ತಿರ್ತಾರೆ. ಆ ವ್ಯಕ್ತಿಗಳ ಹತ್ರ ಒಬ್ಬರು ಫೋನ್ ಸುಸ್ತಾಗಿ ಬಂದಿರ್ತಾನೆ. ಅಂಕಲ್ ಸ್ವಲ್ಪ ಫೋನ್ ಕೊಡ್ತೀರಾ, ನಮ್ಮ ಅಮ್ಮಂಗೆ ಫೋನ್ ಮಾಡಬೇಕು. ಯಾಕಪ್ಪ ಇಷ್ಟೊಂದು ಸುಸ್ತಾಗಿದೆ, ತಗೋಪ್ಪ ಅಂತ ಹೇಳ್ಬಿಟ್ಟು ಅವರು ಫೋನ್ ಕೊಡ್ತಾರೆ. ಅವರು ಆಮೇಲೆ ಸರಿ ಅಂದ್ಬಿಟ್ಟು ಗುಂಡ ಏನು ಮಾಡ್ತಾನೆ, ಅವ್ರ ಅಮ್ಮಂಗೆ ಫೋನ್ ಮಾಡಿಬಿಟ್ಟು ಹಲೋ ಅಮ್ಮ ಅಂದಾಗ, ತನ್ಮಯ್ ಎಲ್ಲಿದೆಯಾ ತನ್ಮಯ್ ಅಂದ. ಅಮ್ಮ ನಾನು ಆ ರೌಡಿಗಳಿಂದ ತಪ್ಪಿಸ್ಕೊಂಡು ಬಂದ್ಬಿಟ್ಟೆ ಅಮ್ಮ, ಇಲ್ಲಿ ಬೇರೆ ಜಾಗದಲ್ಲಿ ಇದ್ದೀನಮ್ಮ, ಆದರೆ ಈ ಯಾವ ಜಾಗ ಅಂತ ನಂಗೆ ಗೊತ್ತಾಗ್ತಿಲ್ಲಮ್ಮ ಅಂತ ಹೇಳ್ಬಿಟ್ಟು ತನ್ಮಯ್ ಹೇಳ್ತಾನೆ. ಅವಾಗ ಸರಿ ತನ್ಮಯ್ ಒಂದು ಕೆಲಸ ಮಾಡು, ನೀನು ಆ ಜಾಗದ ಲೊಕೇಶನ್ ಕಳಿಸು, ನಾನು ನಿನಗೆ ಅಲ್ಲೇ ಬಂದು ಕರ್ಕೊಂಡು ತಿನ್ಕೊಳೋ ತನ್ಮಯ್, ನೀನು ಹೆಂಗಿದೆಯಾ ಪುಟ್ಟ ಅಂತ ಅಂದ್ಬಿಟ್ಟು ಭಾಗ್ಯ ಕೇಳ್ತಾಳೆ. ಹ್ಞೂ ಅಮ್ಮ ಇಲ್ಲಿದ್ದೀನಮ್ಮ, ಲೊಕೇಶನ್ ಕಳಿಸ್ತೀನಮ್ಮ ಅಂತ ಹೇಳ್ಬಿಟ್ಟು ಇವರಿಬ್ರು ಫೋನ್ ಕೊಟ್ಟಿರ್ತಾರಲ್ಲ ತನ್ಮಯ್ಗೆ, ಅವರಿಬ್ಬರು ಮಾತಾಡ್ಕೊಂಡು ನಿಂತಿರ್ತಾರೆ ಪಕ್ಕದಲ್ಲೇ. ಪಾಪ ಈ ಹುಡುಗ ಮಾತಾಡ್ತಾವನಲ್ಲ ಅಂತ ಹೇಳ್ಬಿಟ್ಟು ಇವನು ಸರಿ ಅಂದ್ಬಿಟ್ಟು ಲೊಕೇಶನ್ ಕಳಿಸ್ತಿರ್ತಾನೆ. ಅದೇ ಸಮಯಕ್ಕೆ ಒಬ್ಬರು ಬಂದು ಅವನ್ನ ಕಾರಲ್ಲಿ ಎಳ್ಕೊಂಡು ಹೋಗ್ಬಿಡ್ತಾರೆ. ಕಾರಲ್ಲಿ ಎಳ್ಕೊಂಡು ಹೋಗಿದ ತಕ್ಷಣ ಆಮೇಲೆ ಅವರು ಹಂಗೂ ಫೋನು ಕೆಳಗೆ ಬೀಳಿಸ್ಬಿಡ್ತಾನೆ ತನ್ಮಯ್ಯ. ಅವರು ಆಮೇಲೆ ಅಯ್ಯೋ ಮಗುನ ಸುಸ್ತಾಗಿತ್ತು, ಯಾರು ಎಳ್ಕೊಂಡು ಹೋಗ್ಬಿಟ್ರಲ್ಲ ಅಂತ ಹಿಂದೆ ಪಾಪ ಬರ್ತಾರೆ. ಅವರು ಬಂದ್ರು ಕೂಡ ಅವರು ಕಾರ್ ನಿಲ್ಸಲ್ಲ, ಮುಂದಕ್ಕೆ ತನ್ಮಯ್ಯನ ಎಳ್ಕೊಂಡು ಪಾಸ್ ಆಗಿಬಿಡುತ್ತೆ ಕಾರು. ಆಮೇಲೆ ಸರಿ ಅಂದ್ಬಿಟ್ಟು ಫೋನ್ ಕಟ್ ಆಗಿಬಿಡುತ್ತೆ. ಭಾಗ್ಯಂಗೆ ಮತ್ತೆ ಗಾಬರಿ ಆಗ್ಬಿಡುತ್ತೆ. ಕಿಶನ್ ಫೋನ್ ಕಟ್ಟಾಗ್ಬಿಡ್ತು, ಕಿಶನ್ ಯಾರೋ ಕಿರ್ತಿರೋ ಸೌಂಡ್ ಕೇಳಿಸ್ತಾ ಇದೆ, ಮತ್ತೆ ಏನಾಯ್ತೋ ಏನೋ ಗೊತ್ತಾಗ್ಲಿಲ್ವಲ್ಲ ಕಿಶನ್, ನಂಗೆ ಭಯ ಆಗ್ತಿದೆ ಕಣೋ ಕಿಶನ್ ಅಂದಾಗ, ಸರಿ ಅದಕ್ಕೆ ಒಂದು ಕೆಲಸ ಮಾಡಿ ಮತ್ತೆ ಅದಕ್ಕೆ ಫೋನ್ ಮಾಡಿ ಇಂದಾಗ ಮತ್ತೆ ಫೋನ್ ಮಾಡ್ತಾಳೆ ಭಾಗ್ಯ. ಫೋನ್ ರಿಸೀವ್ ಮಾಡಲ್ಲ ಅವರು. ಸರಿ ಅಂದ್ಬಿಟ್ಟು ಕಿಶನ್ ನಂಗೆ ತುಂಬ ಗಾಬರಿ ಆಗ್ತಿದೆ, ಅವ್ರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಕಣೋ ಕಿಶನ್, ಏನಾಯಿತೋ ಏನೋ ಗೊತ್ತಾಗ್ತಿಲ್ವಲ್ಲ ಕಿಶನ್ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅವಾಗ ಸರಿ ಅದಕ್ಕೆ ಒಂದು ಕೆಲಸ ಮಾಡಿ, ನೀವು ಫೋನ್ ಟ್ರೈ ಮಾಡ್ತಾನೆ ಇರಿ, ಅವ್ರು ರಿಸೀವ್ ಮಾಡ್ತಾರೆ, ನೀವು ಫೋನ್ ಮಾಡ್ತಾನೆ ಇರಿ ಅಂತ ಅಂದ್ಬಿಟ್ಟು ಕಿಶನ್ ಹೇಳ್ತಾನೆ. ಸರಿ ಅಂದ್ಬಿಟ್ಟು ಇಲ್ಲಿ ಈ ಕಡೆ ಏನಾಗುತ್ತೆ, ತಾಂಡವು ಸ್ವಲ್ಪ ಡ್ರಿಂಕ್ಸ್ ಮಾಡ್ಕೊಂಡು ಕೂತಿರ್ತಾನೆ. ಅದೇ ಸಮಯಕ್ಕೆ ಇವಳು ಶ್ರೇಷ್ಠಂಗೆ ಫಸ್ಟು ಶ್ರೇಷ್ಠ ಒಂದು ಸತಿ ತಾಂಡೋಗಿ ಫೋನ್ ಮಾಡಿರ್ತಾಳೆ. ಅವಾಗ ಏನು ಮಾಡ್ತಿದ್ದೀಯ ಅಂದಾಗ, ಏನಿಲ್ಲ ನನಗೆ ಈ ಥರ ಕಾಮತ್ತವ್ರ ಮನೆಗೆ ಹೋದೆ, ಭಾಗಿನಿಂದ ಅವಮಾನ ಆಯಿತು, ನನ್ನ ಮಗ ಮಿಸ್ ಆಗಿದ್ದಾನೆ ಅಂತ ನಾನು ಪೊಲೀಸ್ ಜೊತೆ ಹೋಗಿದ್ರೆ, ಇಲ್ಲ ಮಗ ಮೈಸೂರಿಗೆ ಹೋಗೋಣ ಅಂತ ಕಾಮತ್ತವ್ರ ಮುಂದೆ ನನಗೆ ಅವಮಾನ ಮಾಡಿಬಿಟ್ಲು ಅಂತ ತಾಂಡವು ಶ್ರೇಷ್ಠನ ಹತ್ರ ಹೇಳಿರ್ತಾನೆ. ಆವಾಗ ಸರಿ ಅಂತ ಹೇಳ್ಬಿಟ್ಟು ಶ್ರೇಷ್ಠ, ಹೌದಾ ಈ ಥರ ಎಲ್ಲ ಆಯಿತಾ, ನಾನು ಹೇಳ್ದೆ ತಾನೆ ನಿನ್ಗೆ ಅಲ್ಲಿ ಹೋಗಬೇಡ ಅಂತ, ನನ್ನ ಮಾತು ಕೇಳಲ್ಲ ನೀನು ಅಂತ ಹೇಳಿರ್ತಾಳೆ. ಸರಿ ಆಯಿತು ನಾನು ಊಟ ತೊಗೊಂಬರ್ತೀನಿ, ಇಬ್ಬರು ಊಟ ಮಾಡೋಣ ಬಿಡು ಅಂತ ಹೇಳ್ಬಿಟ್ಟು ಹೇಳಿರ್ತಾಳೆ. ಆಯಿತು ಇನ್ಮೇಲೆ ನಿನ್ನ ಮಾತೇ ಕೇಳ್ತೀನಿ ನಾನು ಅಂತ ಅಂದ್ಬಿಟ್ಟು ತಾಂಡ ಹೇಳಿರ್ತಾನೆ. ಆವಾಗ ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಶ್ರೇಷ್ಠ ಅದನ್ನು ನೆನೆಸ್ಕೊಂಡು ಏನು ಮಾಡ್ತಾಳೆ, ಮತ್ತೆ ಇರು ಈ ವಿಷಯನ ತಾಂಡವ್ಗೆ ಹೇಳೋಣ, ಅವ್ನು ಫಸ್ಟ್ ಖುಷಿ ಪಡ್ತಾನೆ ಅಂತ ಹೇಳ್ಬಿಟ್ಟು ಶ್ರೇಷ್ಠ ತಾಂಡವ್ಗೆ ಫೋನ್ ಮಾಡ್ತಾಳೆ. ಫೋನ್ ಮಾಡಿದ ತಕ್ಷಣ ಹೇಳು ಅಂದಾಗ, ತಾಂಡವ್ ನಿನ್ಗೊಂದು ವಿಷಯ ಇಲ್ಲ ಅಂದಾಗ, ಏನು ಅಂದಾಗ, ನೀ ಇವಾಗಲೇ ಇಮಿಡಿಯೇಟಾಗಿ ಕಾಮತ್ ಮನೆಗೆ ಹೋಗು ಅಂತ ನನಗೆ, ಯಾಕೆ ಈಗ ಆಗಿರೋ ಅವಮಾನ ಸಾಲ್ದ, ಅವ್ರ ಕಡೆಯಿಂದ ಇನ್ನೂ ಅವಮಾನ ಮಾಡಿಸ್ಕೊಳಕ್ಕೆ ಹೋಗ್ಲಾ ನಾನು ಅಂತ ತಾಂಡವ್ ಹೇಳ್ತಾನೆ. ಅವಾಗ ಇಲ್ಲ ನೀನು ಹೋಗು, ತಲೆ ಕೆಡಿಸ್ಕೋಬೇಡ, ಇವಾಗ ನಿನ್ನ ಕಡೆಗೆ ಆಗೋದು, ಆ ಭಾಗ್ಯ ಎಷ್ಟು ಸುಳ್ಳು ಹೇಳಿದಾಳೆ ಏನು ಅಂತ ಕಾಮತ್ತವ್ರ ಮುಂದೆನೇ ಗೊತ್ತಾಗುತ್ತೆ, ಹೋಗುಂದಾಗ ಏನು ಹೇಳ್ತಾ ಇದೀಯಾ ನೀನು ಅಂತ ಅಂದ್ಬಿಟ್ಟು ತಾಂಡವ್ ಕೇಳ್ತಾನೆ. ಏನಿಲ್ಲ ತಾಂಡವ್, ನಿನ್ನ ಮಗ ನನ್ನ ಹತ್ರ ಇದ್ದಾನೆ ಇವಾಗ. ವಾಟ್, ತನ್ಮಯ್ ನಿನ್ನ ಹತ್ರ ಇದ್ದಾನಾ ಅಂತ ತಾಂಡವ್ ಕೇಳ್ತಾನೆ. ಹೌದು ನನ್ನ ಹತ್ರ ಇದ್ದಾನೆ ಇವಾಗ, ತನ್ಮಯ್ ನನಗೆ ಸಿಕ್ಕಿದ್ದಾನೆ, ನಡಿ ತನ್ಮಯನ ಕರ್ಕೊಂಡು ನಾನು ಕಾಮತ್ತವ್ರ ಮನೆಗೆ ಬರ್ತೀನಿ, ಮೈಸೂರಿಗೆ ಹೋಗಿಲ್ಲ ಎಲ್ಲೂ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಆ ಭಾಗಿನ ಬಂಡವಾಳ ಎಲ್ಲ ಬಯಲು ಮಾಡಿಬಿಟ್ಟು ಕಾಮತ್ತವ್ರ ಮುಂದೆ ಅವಳಿಗೆ ಮರ್ಯಾದೆ ತೆಗಿಬೇಕು, ನಡಿ ನೀನು ಅಂತ ಹೇಳ್ಬಿಟ್ಟು ಶ್ರೇಷ್ಠ ಹೇಳ್ತಾಳೆ. ಅವಾಗ ಸರಿ ಆಯಿತು ಹಂಗೆ ಮಾಡು ಶ್ರೇಷ್ಠ, ಐ ಲವ್ ಯು ಶ್ರೇಷ್ಠ ಅಂದ. ಏನು ಈಗ ಐ ಲವ್ ಯು ಅಂತೀಯಾ, ಅವತ್ತು ನೋಡಿದ್ರೆ ನಡು ರೋಡಲ್ಲಿ ನಾನು ಬಿಟ್ಟು ಅದಂದಾಗ, ಸಾರಿ ಶ್ರೇಷ್ಠ ಸಿಚುವೇಶನ್ ಆಗಿತ್ತು, ಸಾರಿ ಹನಿ ಅಂದ್ಬಿಟ್ಟು ಅಂದಾಗ, ಸರಿ ಆಯಿತು ನೀನು ಇಮಿಡಿಯೇಟಾಗಿ ಅಲ್ಲಿಗೆ ಬಾ, ನಾನು ಅಲ್ಲಿಗೆ ಬರ್ತೀನಿ, ಇವಾಗ ಗೊತ್ತಾಯ್ತಾ ನಾನು ಏನು ಅಂದ್ಬಿಟ್ಟು ಅಂದಾಗ, ಹೌದು ಶ್ರೇಷ್ಠ ನಿನ್ನ ಬಗ್ಗೆ ನನಗೆ ಇವಾಗ ಗೊತ್ತಾಯಿತು ಶ್ರೇಷ್ಠ, ಸರಿ ಶ್ರೇಷ್ಠ ಅಂದ್ಬಿಟ್ಟು ಫೋನ್ ಕಟ್ ಮಾಡ್ತಾನೆ. ಭಾಗ್ಯ ನನಗೆ ಅವ್ರ ಮುಂದೆಲ್ಲ ಅವಮಾನ ಮಾಡ್ತೀಯಲ್ವಾ, ಇವಾಗ ನಿನ್ನ ನಡಿಯಲ್ಲಿ ಕಾಮತ್ತವ್ರ ಮುಂದೆ ನಿಜ ಗೊತ್ತಾಗುತ್ತೆ, ನಡಿ ಇವಾಗ ಅಂತ ಹೇಳ್ಬಿಟ್ಟು, ಸರಿ ಶ್ರೇಷ್ಠ ನನಗೆ ಓಡ್ತೀನಿ ಅಂತ ಎದ್ದೇಳಕ್ಕೆ ಹೋಯ್ತಾನೆ, ತಟ್ಟಾಡ್ತಾನೆ, ನಿಂತ್ಕೊಳ್ಳೋಕೆ ಆಯ್ತಿರಲ್ಲ, ಹಂಗೂ ಸರಿ ರೆಡಿಯಾಗಿ ಬರ್ತೀನಿ ಅಂತ ಅಂದ್ಬಿಟ್ಟು ಓಡ್ತಾನೆ. ಇಲ್ಲಿ ಈ ಕಡೆ ಏನಾಗುತ್ತೆ, ಭಾಗ್ಯ ಇವರು ಫೋನ್ ಟ್ರೈ ಮಾಡ್ತಾನೆ ಇರ್ತಾಳಲ್ಲ, ಅವಾಗ ಫೋನ್ ರಿಸೀವ್ ಮಾಡ್ತಿಲ್ಲ ಕಿಶನ್ ಅವರು ಅಂದಾಗ, ಅದಕ್ಕೆ ಇನ್ನೊಂದು ಸತಿ ಮಾಡಿ ಸ್ಪೀಕರ್ಗೆ ಹಾಕಿ ಅಂತ ಕಿಶನ್ ಹೇಳ್ತಾನೆ. ಪಾಪ ಅವ್ರು ಕಾರ್ ಡ್ರೈವ್ ಮಾಡ್ಕೊಂಡು ಹುಡುಕ್ತಾನೆ ಇರ್ತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಫೋನ್ ರಿಸೀವ್ ಮಾಡ್ತಾರೆ. ಅವರು ರಿಸೀವ್ ಮಾಡಿಬಿಟ್ಟು, ಸರ್ ಎಲ್ಲಿ ಏನು ನನ್ನ ಮಗನೇ ಇವಾಗ ಫೋನ್ ಮಾಡಿದ್ದು ಅಂದರೆ, ಅಯ್ಯೋ ತನ್ಮಯ್ ಅಂತಾಳೆ. ಹುಡುಗ ನಿಮ್ಮ ಮಗನಾ, ಅವನು ನನ್ನ ಹತ್ರ ಫೋನ್ ಇಸ್ಕೊಂಡು ಮಾತಾಡ್ತಿದ್ದೆ, ಆದರೆ ಕಾರಲ್ಲಿ ಯಾರು ಎತ್ತಕೊಂಡು ಹೋಗ್ಬಿಟ್ರು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಆಮೇಲೆ ಹೌದಾ ಸರ್, ಅದು ಎಲ್ಲಿ ಲೊಕೇಶನ್ ಕಳಿಸ್ತೀರಾ ಸರ್ ಅಂತ ಅಂದ್ಬಿಟ್ಟು ಭಾಗ್ಯ ಕೇಳ್ತಾಳೆ. ಇಲ್ಲ RTO ಹತ್ರನೇನೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸರಿ ಆಯಿತು ಒಂದು ಕೆಲಸ ಮಾಡಿ, ಲೊಕೇಶನ್ ಕಳಿಸ್ತೀನಿ ಬಂದ್ಬಿಡಿ ಅಂತ ಅವ್ರು ಹೇಳ್ತಾರೆ. ಸರಿ ಅಂತ ಅಂದ್ಬಿಟ್ಟು ಕಿಶನ್ಗೆ ಭಾಗ್ಯ ಹೇಳ್ತಾಳೆ, RTO ಹತ್ರ ಅಂತ ನಡಿ ಲೊಕೇಶನ್ ಕಳಿಸಿದ್ರು ಇವಾಗ ಅವರು ಅಂತ ಭಾಗ್ಯ ಹೇಳ್ತಾಳೆ. ಇಲ್ಲಿ ಕಡೆ ಏನಾಗುತ್ತೆ, ಶ್ರೇಷ್ಠ ತನ್ಮಯ್ ಕರ್ಕೊಂಬರ್ತಿರ್ತಾಳಲ್ಲ, ತನ್ಮಯ್ನ ಆಂಟಿ ನೀವ್ಯಾಕೆ ನನಗೆ ಕರ್ಕೊಂಬಂದ್ರ ಅಂದಾಗ, ಏನಿಲ್ಲ ತನ್ಮಯ್ ನಿನ್ನ
ಪಪ್ಪ ಅಲ್ಲಿ ನೀನು ನಿನಗೋಸ್ಕರ ಹುಡುಕ್ತಿದ್ದಾರೆ, ತನ್ವಿ ಕೂಡ ನಿನಗೋಸ್ಕರ ಅಳ್ತಿದ್ದಾಳೆ, ಅದಕ್ಕೆ ನೀನು ಕರ್ಕೊಂಡು ಹೋಗಿ ಬಂದೆ ಅಂತ ಹೇಳ್ಬಿಟ್ಟು ಶ್ರೇಷ್ಠ ಹೇಳ್ತಾಳೆ. ಕರ್ಕೊಂಡು ಹೋಗಕ್ಕ ಮತ್ತೆ ಕರಿಬೋದಿತ್ತಲ್ಲ, ನೀವ್ಯಾಕೆ ಆ ಥರ ಹೇಳ್ಕೊಂಡ್ರ ನನ್ನ ಅಂತಂದ್ಬಿಟ್ಟು ತನ್ಮಯ್ ಕೇಳ್ತಾನೆ. ಇವಾಗ ಹಾಗೇನಿಲ್ಲ ತನ್ಮಯ್, ನಾನು ಕರೆದಿದ್ರೆ ನೀನು ಬರ್ತಿದ್ದ ಅಂದಾಗ, ನೋಡು ಇವಾಗ ನಿನಗೆ ಪಪ್ಪಂಗೋಸ್ಕರ ಬರಬೇಕಲ್ವ, ಇವಾಗ ನೀನು ಸಿಕ್ಕಿಲ್ಲ ಅಂದ್ಬಿಟ್ಟು ನಿಮ್ಮ ಅಪ್ಪ ಹೋಗಿ ಬಾಗಿನ ಮೇಲೆ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾರೆ, ನಿಮ್ಮ ಅಮ್ಮಂಗೆ ತೊಂದರೆ ಆಗುತ್ತಲ್ವ ನಿನ್ನಿಂದ, ಅದಕ್ಕೆ ಇವಾಗ ನಿನ್ನನ್ನು ಕರ್ಕೊಂಡೋದ್ರೆ ನಿಮ್ಮ ಅಮ್ಮಂಗೆ ತೊಂದರೆ ಆಗಲ್ಲ ಅಂತ ನಿನಗೆ ಕರ್ಕೊಂಡು ಹೋಗಿ ಬಂದೆ. ಇವಾಗೇನಪ್ಪ ನಿನ್ನ ನನ್ನ ಜೊತೆ ಬರೋಕ್ಕೆ ಇಷ್ಟ ಅಲ್ಲ ಇಳ್ಕೊಳಪ್ಪ ಅಂತ ಕಾರ್ ಡೋರ್ ತೆಗಿತಾಳೆ. ಅವಾಗ ಇಲ್ಲ ಆಂಟಿ ಪರವಾಗಿಲ್ಲ, ನಿಮ್ಮನ್ನು ನಾನು ನಂಬ್ತೀನಿ, ನನ್ನಿಂದ ಅಮ್ಮಂಗೆ ತೊಂದರೆ ಆಗಬಾರ್ದು, ಅಮ್ಮಂಗೇನೋ ಪ್ರಾಬ್ಲಮ್ ಆಗಬಾರ್ದು, ಅಮ್ಮ ಚೆನ್ನಾಗಿರಬೇಕು, ಅಮ್ಮಂಗೆ ನನ್ನಿಂದ ತೊಂದರೆ ಆಗಬಾರ್ದು ಅಂದರೆ ನಾನು ನಿಮ್ಮ ಜೊತೆ ಬರ್ತೀನಿ ಆಂಟಿ ಅಂತ ಗುಂಡ ಹೇಳ್ತಾನೆ. ಅವಾಗ ಶ್ರೇಷ್ಠ ಓಕೆ ಆಯಿತು ಅಂತ ಅಂದ್ಬಿಟ್ಟು ಅಂತಾಳೆ. ಆಮೇಲೆ ಒಂದು ನಿಮಿಷ ಬಿಟ್ಕೊಂಡು ಗುಂಡ ತಲೆ ಬಗ್ಸ್ಕ ಕೂತಿರ್ತಾನೆ ಕಾರಲ್ಲೇ. ಇವಳು ಓಹೋ ನೀನನ್ನು ರಾಜಮರ್ಯಾದೆಯಿಂದ ಕರ್ಕೊಂಡು ಹೋಗ್ತೀನಿ ಅಂತ ತಿಳ್ಕೊಂಡಿದ್ಯಾ ನೀನು ಏನು ಮಾಡ್ತೀನಿ ನೋಡಿ ಇವಾಗ ಅಂತ ಹೇಳ್ಬಿಟ್ಟು ಏನು ಮಾಡ್ತಾಳೆ, ಸ್ವಲ್ಪ ಏನೋ ಬಾಯಿಗೆ ಮುಚ್ಚಿಸ್ಬಿಟ್ಟು ಅವನ್ನ ಪ್ರಜ್ಞೆ ತಪ್ಪಿಸಿ ಮಲಗಿಸ್ಬಿಡ್ತಾಳೆ. ಅವ್ನು ಕಾರಲ್ಲಿ ಮಲಿಕೊಂಡ್ಬಿಡ್ತಾನೆ. ಮಲಿಕೊಂಡಾದ್ಮೇಲೆ ಇವಳು ಇದು ಕಾಮತವ್ರ ಮನೆಗೆ ಹೋಗೋಕ್ಕೆ ಅಂತ ಅಂದ್ಬಿಟ್ಟು ಮತ್ತೆ ಕಾರ್ ಸ್ಟಾರ್ಟ್ ಮಾಡ್ಕೊಂಡು, ಇವಾಗ ನೋಡು ಭಾಗ್ಯ ನಿನಗಿದೆ ನೋಡು, ಕಾಮತವ್ರ ಮುಂದೆ ನೀನು ಮೈಸೂರಿಗೆ ಹೋಗೋಣ ಅಂತ ಹೇಳಿದ್ಯಾ, ಇವಾಗ ನಿಜ ಎಲ್ಲ ಗೊತ್ತಾಗುತ್ತೆ, ಇವಾಗ ನೀನೇನು ಅಂತ ಕಾಮತವ್ರು ಗೊತ್ತಾಗೇ ಆಗುತ್ತೆ ಅಂತ ಹೇಳ್ಬಿಟ್ಟು ಶ್ರೇಷ್ಠ ಮತ್ತೆ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಬರ್ತಾ ಇರ್ತಾಳೆ. ಪಾಪ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಅವರು ಬಂದು ಸಿಗ್ನಲಲ್ಲಿ ನಿಂತ್ಕೊಳ್ಳೋ, ಭಾಗ್ಯನೂ ಸಿಗ್ನಲಲ್ಲಿ ಇರ್ತಾಳೆ. ಆದರೆ ಭಾಗ್ಯನ ಶ್ರೇಷ್ಠ ನೋಡ್ಬಿಡ್ತಾಳೆ. ಭಾಗ್ಯ ಇವಳಿಗೆ ಏನಾರು ನಾನು ನೋಡ್ಬಿಟ್ರೆ ಅಷ್ಟೇ ಇವಾಗ ಅಂತ ಹೇಳ್ಬಿಟ್ಟು ತನ್ಮಯನ ಬೇಡ ಹಿಂದೆಗಡೆ ಅಮ್ಮ ಅಮ್ಮ ಬಾಮ್ಮ ಕರ್ಕೊಂಡೋಗು ಅಂತ ಕನ್ವರ್ಸ್ತಾ ಇರ್ತಾನೆ. ಇವನೊಬ್ಬ ಅಮ್ಮ ಅಮ್ಮ ಅಂತಾನೆ ಇದ್ದಾನೆ, ಈ ಭಾಗ್ಯ ಬರೀ ಪಕ್ಕದಳೇ ಇದ್ದಾಳಲ್ಲ ಅಂತ ಅಂದ್ಬಿಟ್ಟು ಅನ್ಕೋತಿರ್ತಾಳೆ. ನೋಡಿದ್ರೆ ಭಾಗ್ಯ ಪಾಪ ಇವಳು ನೋಡೋದೇ ಇಲ್ಲ, ಭಾಗ್ಯ ಟೆನ್ಷನಲ್ಲಿ ಇರ್ತಾಳೆ. ಆಮೇಲೆ ಸಿಗ್ನಲ್ ಬೇರೆ ಬೀಳ್ತಾ ಇಲ್ವಲ್ಲ, ಏನು ಮಾಡೋದು ಅಂತಾಳೆ. ಅಷ್ಟರಲ್ಲಿ ಸಿಗ್ನಲ್ ಬೀಳ್ತದೆ. ಶ್ರೇಷ್ಠ ಈ ಕಡೆಗೆ ಹೋಯ್ತಾಳೆ, ಪಾಪ ಭಾಗ್ಯ ಆ ಕಡೆಗೆ ಹೋಯ್ತಾಳೆ. ಆ ಕಡೆಗೆ ಹೋಯ್ತಾ ಸಿಗ್ನಲ್ ಇದು ಲೊಕೇಶನ್ ಕಳಿಸಿರ್ತಾರಲ್ಲ ಅಲ್ಲಿಗೆ ಹೋಗ್ತಾಳೆ ಭಾಗ್ಯ ಕಿಶನ್ ಇಬ್ಬರೂ. ಅವಾಗ ಅವ್ರನ್ನ ಕೇಳ್ತಾಳೆ, ಸರ್ ಇಲ್ಲಿ ನನ್ನ ಮಗ, ನೀವೇನಾ, ಆ ಮಗು ನನ್ನ ಹತ್ರ ಫೋನ್ ಇಸ್ಕೊಂಡು ಫೋನ್ ಮಾಡ್ತಿತ್ತು, ಯಾರೋ ಕಾರಲ್ಲಿ ಹೇಳ್ಕೊಂಡು ಹೋಗ್ಬಿಟ್ರು ಅಂದಾಗ, ಹೌದಾ ಸರ್ ಯಾರು ಏನು ಗೊತ್ತಾಯ್ತಾ ಸರ್, ಇಲ್ಲ ಗೊತ್ತಾಗಲಿಲ್ಲ ನಮಗೆ ಯಾರು ಅಂತ ಹೇಳ್ಬಿಟ್ಟು, ಹೆಂಗೋಯ್ತು ಸರ್ ಕಾರ್ ಅದು ಅಂದರೆ ಹಿಂಗೆ ಹೋಯ್ತು ಅಂದಾಗ, ಕಿಶನ್ ಏನು ಮಾಡೋದು ಕಿಶನ್ ಇವಾಗ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಸರಿ ಬನ್ನಿ ಅದಕ್ಕೆ ಹುಡ್ಕೋಣ ಅಂತಂದಾಗ, ಇಲ್ಲ ಕಿಶನ್ ಇವಾಗಾದರೂ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ ನಡಿ ಕಿಶನ್ ಅಂತಾಳೆ. ಅವಾಗ ಬೇಡ ಅದಕ್ಕೆ ಪ್ಲೀಸ್ ಅದಕ್ಕೆ ಇವಾಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ರೆ ಇವಾಗ ನಮಗೆ ತೊಂದರೆ ಆಗೋದು, ಇವಾಗ ಏನಾರು ಅಪ್ಪಂಗೇನಾರು ನಾನು ಬೆಡ್ಡಿಂಗ್ ಗಾಡಿ ಹಿಂಗೆ ಸೋತಿದ್ದೀನಿ ಅಂತ ಗೊತ್ತಾರೆ ಬೇಜಾರು ಮಾಡ್ಕೋತಾರೆ, ಬೇಡ ಅದಕ್ಕೆ ಪ್ಲೀಸ್ ನಿಮ್ಮ ಕೈ ಮುಗಿತೀನಿ ನಾನು ಸರ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕಿಶನ್ ಕೇಳ್ಕೊತಾನೆ. ಏನು ಸರ್ ಮಾಡ್ತೀಯ ಕಿಶನ್, ಇದೆಲ್ಲ ತೊಂದರೆ ಆಗ್ತಾ ಇದೆ, ಇವಾಗ ಆದಿವರೆಗೂ ತೊಂದರೆ ಆಗಿದೆ, ತನ್ಮಯ್ಗೆ ತೊಂದರೆ ಆಗಿದೆ, ಇವಾಗಲೂ ನಾವು ಮಾಮಂಗೆ ಹೇಳಿಲ್ಲ ಅಂದ್ರೆ ತುಂಬ ಕಷ್ಟ ಆಗುತ್ತೆ, ನಾಳೆ ತನ್ಮಯ್ಯ ನಮ್ಗೆ ಸಿಗಲಿಲ್ಲ ಮತ್ತೆ ಆ ರೋಡಿನೇ ಕರ್ಕೊಂಡು ಹೋಗೋಣ ಅಂದರೆ ನಾವು ಏನು ಮಾಡೋದು ಇವಾಗ ಹೇಳು, ನಾವು ಹಿಂಗೆ ಕಾಯ್ಕೊಂಡು ಕೂತ್ಕೊಂಡ್ರೆ ಆಗುತ್ತಾ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಅವಾಗ ಕಿಶನು ಇಲ್ಲ ಅದಕ್ಕೆ ನಾನು ಸರ್ ಮಾಡ್ತೀನಿ ಬೇಜಾರು ಮಾಡ್ಕೊಬೇಡಿ ಅದಕ್ಕೆ ಪ್ಲೀಸ್ ನಾನು ನಂಬಿ ಅದಕ್ಕೆ ಅಂತಾನೆ. ಅವಾಗ ಭಾಗ್ಯ ಹತ್ಕೊಂಡೆ ಮತ್ತೆ ತಿರ್ಗಾ ಕಾರಲ್ಲಿ ಹುಡ್ಕೋಕ್ಕೆ ಅವನ್ನ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಸರಿ ಅಂತ ಹೇಳಾಗುತ್ತೆ, ಇವಳು ಕಾಮತವ್ರ ಮನೆಗೆ ಬರೋಕ್ಕೆ ಹೇಳಿರ್ತಾಳಲ್ಲ ಶ್ರೇಷ್ಠ, ಕಾಮತವ್ರ ಮನೆಗೆ ಬರೋಕ್ಕೆ ತಾಂಡವ ಕೂಡ ರೆಡಿ ಆಗ್ತಿರ್ತಾನೆ. ಆಮೇಲೆ ಇಲ್ಲಿ ಮೀನಾಕ್ಷಿನೂ ಕನಿಕಾ ಇಬ್ಬರು ಕೂತಿರ್ತಾರೆ. ಕನಿಕಾ ಆ ತಾಂಡವ ಹೇಳಿದ್ದು ಸುಳ್ಳು ಅಂತ ನಿನ್ಗೇನಾರು ಅನಿಸ್ತಾ ಇದೆಯಾ ಅಂತ ಅಂದ್ಬಿಟ್ಟು ಮೀನಾಕ್ಷಿ ಕೇಳ್ತಾಳೆ. ಅವಾಗ ಕನಿಕಾ ಇಲ್ಲ ಅತ್ತೆ, ತಾಂಡವು ಆ ಥರ ಎಲ್ಲ ಸುಳ್ಳು ಹೇಳೋ ಮನುಷ್ಯ ಅಲ್ಲ, ಅವನೇನು ಇದ್ರೂ ನಿಜ ಹೇಳ್ತಾನೆ. ಐ ಥಿಂಕ್ ಅವ್ನು ಹೇಳಿರೋದು ನಿಜ ಅನಿಸುತ್ತೆ ಅದಕ್ಕೆ ನಿಜ ಅನಿಸುತ್ತೆ ಅತ್ತೆ, ಏಕೆಂದರೆ ತನ್ಮಯ್ ಕಾಣ್ತಾ ಇಲ್ಲ, ಬ್ರೋನು ಕಾಣ್ತಾ ಇಲ್ಲ ಅಂದರೆ ತನ್ಮಯ್ ಬಗ್ಗೆ ತಾಂಡವ್ಗೆ ಮಕ್ಕಳ ಮೇಲೆ ತುಂಬಾ ಪ್ರೀತಿ ಇದೆ ಅವನಿಗೆ, ತನ್ಮಯ್ ಬಗ್ಗೆ ಅವನಿಗೆ ತುಂಬಾ ಕೇರ್ ಇರೋದ್ರಿಂದ ತನ್ಮಯ್ ಕಾಣ್ತಾ ಇಲ್ಲ ಅಂತ ಅವ್ನು ಬಂದಿರೋದು. ಈ ಬಗ್ಗೆ ನೋಡಿದ್ರೆ ತನ್ಮಯ್ ಇಲ್ಲ ಮೈಸೂರಿಗೆ ಹೋಗಿದ್ದಾನೆ ಅಂತ ಸುಳ್ಳು ಹೇಳ್ತಾ ಇದ್ದಾಳೆ. ಇದರಲ್ಲಿ ತಾಂಡವ್ ಸುಳ್ಳು ಹೇಳ್ತಾ ಇಲ್ಲ ಅತ್ತೆ, ಇದರಲ್ಲಿ ಏನೋ ಇದೆ, ನಾವು ಕಂಡುಹಿಡಿಬೇಕತ್ತೆ. ಆ ಭಾಗ್ಯನ ಅಪ್ಪ ತುಂಬ ನಂಬ್ತಾ ಇದ್ದಾರೆ, ಅವಳೇನು ಅಂತ ಅಪ್ಪನ ನಾವು ತೋರಿಸ್ಬೇಕತ್ತೆ ಅತ್ತೆ ಅಂತ ಅಂದ್ಬಿಟ್ಟು ಕನಿಕಾ ಹೇಳ್ತಾಳೆ. ಹೌದು ಕನಿಕಾ ಹಂಗೆ ಮಾಡಬೇಕು, ಅವಳ ಭಾಗ್ಯ ಏನು ಅಂದ್ಬಿಟ್ಟು ನಾನು ಅಣ್ಣಂಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಮೀನಾಕ್ಷಿ ಕನಿಕಾ ಇಬ್ಬರು ಬನ್ನಿ ಅತ್ತೆ ಅಂತ ಇಬ್ಬರು ಅಲ್ಲಿಂದ ಎದ್ದೊಯ್ತಾರೆ. ಸರಿ ಇವಳು ಕಿಶನು ಮತ್ತು ಭಾಗ್ಯ ಹುಡುಕ್ತಾರೆ ತನ್ಮಯ್ ಸಿಗೋದೇ ಇಲ್ಲ. ಭಾಗ್ಯಂಗಂತೂ ಅಳು ಕಂಟ್ರೋಲ್ ಮಾಡೋಕ್ಕೆ ಆಯ್ತಲ್ಲ, ನನ್ನ ಕೈಲಿ ನನ್ನ ಮಗುನ ಕಾಪಾಡೋಕ್ಕಾಗಲಿಲ್ಲ, ನನ್ನ ಮಗು ನೋಡ್ಕೊಳಕ್ಕಾಗಿಲ್ಲ, ಎಲ್ಲಿದ್ದಾನೋ ಏನೋ ಏನು ಮಾಡ್ತಿದ್ದಾನೋ ಏನೋ, ಅವ್ರು ಏನು ತೊಂದರೆ ಕೊಡ್ತಿದ್ದಾರೋ ನನ್ನ ಮಗನಿಗೆ, ನನ್ನ ಮಗ ಏನಾಗ್ತಾನೋ ಏನೋ, ನನಗೊಂದು ಮಗುನ ಹುಡ್ಕೋಕ್ಕಾಗಲಿಲ್ಲ ನನ್ನ ಕೈಲಿ ಅಂತ ಭಾಗ್ಯ ತುಂಬಾ ಅಳ್ತಿರ್ತಾಳೆ. ಕಿಶನ್ ಕೂಡ ಎಷ್ಟೋ ಸಮಾಧಾನ ಮಾಡ್ತಾನೆ, ಆದರೂ ಕೂಡ ಭಾಗ್ಯ ಸಮಾಧಾನ ಆಗ್ತಾ ಇರಲ್ಲ. ಕಿಶನ್ಗೋಸ್ಕರ ತಡ್ಕೊತಾಳೆ. ಅದಕ್ಕೆ ಪ್ಲೀಸ್ ಅದಕ್ಕೆ ನನ್ನ ಮರ್ಯಾದೆ ಹೋಗ್ಬಿಡುತ್ತೆ, ನೀವು ಏನು ಹೇಳೋಕ್ಕೆ ಹೋಗ್ಬೇಡಿ, ಕಂಪ್ಲೇಂಟ್ ಎಲ್ಲ ಕೊಡೋಕ್ಕೆ ಹೋಗ್ಬೇಡಿ, ಇವಾಗ ಅಪ್ಪಂಗೆ ಮತ್ತು ಅತ್ತೆಗೆ ಪೂಜೆಗೆಲ್ಲ ನನ್ನ ಬಗ್ಗೆ ತುಂಬಾ ಬೇಜಾರು ಮಾಡ್ಕೋತಾರೆ, ಪ್ಲೀಸ್ ಅದಕ್ಕೆ ಅಂತ ರಿಕ್ವೆಸ್ಟ್ ಮಾಡಿರ್ತಾನಲ್ಲ ಕಿಶನು. ಇವಳು ಏನು ಮಾಡೋಕ್ಕಾಗ್ದಲೆ ಪರಿಸ್ಥಿತಿಲಿ ಈ ಕಡೆ ಕಿಶನ್ ಬಗ್ಗೆನೂ ಯೋಚನೆ ಮಾಡಬೇಕು, ಆದಿ ಮತ್ತು ತನ್ಮಯ್ ಬಗ್ಗೆನೂ ಯೋಚನೆ ಮಾಡಬೇಕು ಪಾಪ ಅವಳು. ಆ ಥರ ಯೋಚನೆಯಲ್ಲಿ ಪಾಪ ಭಾಗ್ಯ ಇರ್ತಾಳೆ, ತುಂಬಾ ಅಳ್ತಿರ್ತಾಳೆ. ಕಿಶನ್ ಸಮಾಧಾನ ಮಾಡ್ತಿರ್ತಾನೆ ಪಾಪ. ಆಮೇಲೆ ಸರಿ ಇಲ್ಲೇನಾಗುತ್ತೆ, ಶ್ರೇಷ್ಠ ಕಾರು ಓಡಿಸ್ಕೊಂಡು ಫಾಸ್ಟಾಗಿ ಬರ್ತಾ ಇರ್ತಾಳೆ ಕಾಮತ್ ಮನೆಗೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಅದೇ ಸಮಯಕ್ಕೆ ಇನ್ನೊಂದು ಕಾರ್ ಬಂದು ಶ್ರೇಷ್ಠನ ಕಾರ್ಗೆ ಅಡ್ಡ ನಿಂತ್ಕೊಳ್ಳುತ್ತೆ. ಶ್ರೇಷ್ಠನ ಕಾರ್ಗೆ ಅಡ್ಡ ನಿಂತಿದ ತಕ್ಷಣ ಅವಳು ಇವನು ಯಾರಪ್ಪ ಇವನು ಬಂದು ಕಾರ್ ಹಿಂಗೆ ಅಡ್ಡ ನಿಲ್ಲಿಸ್ತಾ ಇದ್ದಾನೆ ಗೊತ್ತಾಗಲ್ವೈ, ಜಾಗ ಬಿಡೋ ಅಂತ ಹೇಳ್ಬಿಟ್ಟು ಅವಳು ಶ್ರೇಷ್ಠ ಹೇಳ್ತಾಳೆ. ಆ ಕಾರಿಂದ ಜಾಗ ಬಿಡೋಕ್ಕಾಗಲ್ಲ, ಆ ಕಾರಿಂದ ಡೋರ್ ತಗೊಂಡು ಇಳಿತಾರೆ ಯಾರು,
ಶ್ರೀಗಂಧದ ಗುಡಿಯವರ ಸತ್ಯ ಹರಿಶ್ಚಂದ್ರ ಹರಿಯವರು ಬರ್ತಾರೆ ಅಲ್ಲಿ. ಶ್ರೀಗಂಧದ ಗುಡಿಲಿ ಮಾಡಿದಾರಲ್ಲ ನಟರಾಜವರ 2ನೇ ಮಗ ಹರಿ ಬರ್ತಾರೆ. ಹರಿ ಬಂದಾಗ ಅವಾಗ ಕಾರ್ ನಿಲ್ಲಿಸ್ಬಿಟ್ಟು ಹರಿ ಈಚೆ ಎಳಿತಾರೆ. ಯಾರು ಇವರು ಅಂತಂದ್ಬಿಟ್ಟು ಶ್ರೇಷ್ಠ ನೋಡ್ತಿರ್ತಾಳೆ. ಹರಿ ಏನಕ್ಕೆ ಅವಳನ್ನ ಫಾಲೋ ಮಾಡ್ಕೊಂಡು ಬರ್ತಾರೆ ಶ್ರೇಷ್ಠನ ಅಂತಂದರೆ, ಇವಳು ಗುಂಡನಿಗೆ ಪ್ರಜ್ಞೆ ತಪ್ಪಿಸಿರೋದನ್ನ ಅವ್ರ ಹರಿ ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ತಿರ್ತಾರೆ. ಅವಳು ಕಾರಿಂದ ಈಚೆ ಬರೋದು, ಗುಂಡನ ಹತ್ರ ಮಾತಾಡೋದು, ಅವ್ನು ಪ್ರಜ್ಞೆ ತಪ್ಪಿಸೋದು, ಮಲಗಿಸೋದೆಲ್ಲ ನೋಡ್ತಿರ್ತಾರೆ. ಹಂಗೂ ಓಡೋಗ್ತಾರೆ ಮಗುನ ಕಾಪಾಡೋಕೆ ಅಲ್ಲೇ. ಬಟ್ ಅವಳು ಅಷ್ಟರಲ್ಲಿ ಶ್ರೇಷ್ಠ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಮುಂದೆ ಪಾಸ್ ಆಗಿಬಿಡ್ತಾಳೆ. ಆವಾಗ ಸಿರಿಂಬಿಟ್ಟು ಹರಿ ಅದನ್ನು ಜ್ಞಾಪಿಸ್ಕೊತಾರೆ. ಈ ಅಮ್ಮ ಮಗುನ ಕರ್ಕೊಂಬಂದಿರೋದಲ್ವ ಅಂತೇಳ್ಬಿಟ್ಟು ಜ್ಞಾಪಿಸ್ಕೊಂಡು ಮತ್ತೆ ಕಾರ್ ಇಳಿದ್ಬಿಟ್ಟು ಮುಂದೆ ಹೋಗ್ತಾರೆ. ಮುಂದೆ ಹೋಗಿದ ತಕ್ಷಣ ಯಾರು ನೀನು ಅಂತ ಕೇಳ್ತಾಳೆ. ನಾನ್ಯಾರ, ಮಗು ಎಲ್ಲಿ ಅಂದಾಗ, ಯಾವ ಮಗುನೂ ಇಲ್ಲ ಇಲ್ಲಿ, ನೀನು ಸುಳ್ಳು ಹೇಳ್ತಾ ಇದೀಯ ಅಂತ ಅಂದ್ಬಿಟ್ಟು ಶ್ರೇಷ್ಠ ಹೇಳ್ತಾಳೆ. ಮೇಡಮ್ ಸುಳ್ಳು ಹೇಳ್ತಾಯಿಲ್ಲ, ನನ್ನ ಹೆಸರೇ ಸತ್ಯ ಹರಿಶ್ಚಂದ್ರ, ನಾನು ಸುಳ್ಳು ಹೇಳೋ ಮಾತೇ ಇಲ್ಲ ಅಂತ ಅಂದ್ಬಿಟ್ಟು ಹರಿ ಹೇಳ್ತಾರೆ. ಇಲ್ಲ ಯಾವ ಮಗುನೂ ಇಲ್ಲ, ಯಾರು ಹೇಳಿದ್ದು ನಿನಗೆ ಅಂತ ಅಂದ್ಬಿಟ್ಟು ಶ್ರೇಷ್ಠ ಹೇಳ್ತಾಳೆ. ಆವಾಗ ನೋಡಿದ್ರೆ ಗುಂಡ ಪಾಪ ಅಮ್ಮ ಅಂತ ಕಾರಿಂದ ಮೆತ್ತಿಗೆ ಎದ್ದೇಳ್ತಾನೆ. ಎದ್ಬಿಟ್ಟು ನೋಡ್ತಾನೆ. ಅವಾಗ ಹರಿ ಅಲ್ಲಿ ಮಗುನ ನೋಡ್ಬಿಡ್ತಾನೆ. ಯಾವುದು ಮಗುನೇ ಇಲ್ಲ ಅಂದರೆ ಅಲ್ಲೊಂದು ಮಗು ಇದೆಯಲ್ಲ, ಅಲ್ಲಿ ಯಾವ್ದು ಮಗು ಅದು, ನೀವೇನು ಕರ್ಕೊಂಬಂದ್ರ ಮಗುನ? ನಾನು ನೋಡಿದೆ ಮೇಡಮ್, ಆ ಮಗು ನೀವು ಕಿಡ್ನ್ಯಾಪ್ ಮಾಡಿ ಕರ್ಕೊಂಬಂದಿರೋದು ನಾನು ನೋಡಿದ್ದೀನಿ ಅಂದಾಗ, ಕಿಡ್ನ್ಯಾಪಾ? ಇಲ್ಲ ಅಂತ. ಮೇಡಮ್ ನಾನು ನೋಡಿದ್ದೀನಿ, ನೀವು ಮಗುನ ಕಿಡ್ನ್ಯಾಪ್ ಮಾಡಿದ್ದು, ಕರ್ಕೊಂಬಂದಿದ್ದು, ಪ್ರಜ್ಞೆ ತಪ್ಪಿಸಿದ್ದೆಲ್ಲ ನಾನು ನೋಡಿದ್ದೀನಿ, ನೀವೇನು ಹೇಳಕ್ಕೆ ಬರಬೇಡಿ, ಮಗು ಎಲ್ಲಿ ಹೇಳಿ ಅಷ್ಟೇ ಅಂದಾಗ, ಅಷ್ಟರಲ್ಲಿ ಕಾರ್ ಹತ್ರ ಮಗು ಅವನು ಒಳಗಡೆ ಗುಂಡ ಎದ್ದು ಕೂತ್ಕೊಂಡು ಕಾರ್ ಓಪನ್ ಮಾಡ್ತಾನೆ. ಕಾರ್ ಓಪನ್ ಮಾಡಿ ಡೋರ್ ಓಪನ್ ಮಾಡಿ ಮುಂದೆ ಬರ್ತಾನೆ. ಪಾಪ ಅವ್ನಿಗೆ ನಡೆಯೋಕ್ಕೆ ಆಗ್ತಿರಲ್ಲ, ಸುಸ್ತಾಗ್ಬಿಟ್ಟಿರ್ತಾನೆ ಅವನು. ಆಮೇಲೆ ಸುಸ್ತಾಗ್ಬಿಟ್ಟು ನಡ್ಕೊ ಬಂದ್ಬಿಟ್ಟು ಅಂಕಲ್ ಅಂತ ನಡ್ಕೊ ಬರ್ತಾನೆ. ಆಮೇಲೆ ಇವಳು ಶ್ರೇಷ್ಠ ನೋಡ್ಬಿಡ್ತಾಳೆ, ಇವ್ನು ಇಳ್ದು ಬರ್ತಾರದನ್ನ ನೋಡ್ಬಿಟ್ಟಿದ ತಕ್ಷಣ, ಅಯ್ಯೋ ನಾನು ಇಲ್ಲಿದ್ದರೆ ಕಷ್ಟ ಆಗುತ್ತಲ್ಲ, ಏನಪ್ಪ ಮಾಡೋದು, ಇವನು ಬೇರೆ ಎದ್ದು ಬಂದ್ಬಿಟ್ನಲ್ಲ ಈಚೆಗೆ ಇವಾಗ ಅಂತೇಳ್ಬಿಟ್ಟು ಇವಳು ಗಾಬರಿ ಆಗ್ಬಿಡುತ್ತೆ ಶ್ರೇಷ್ಠಗೆ. ಅವಾಗ ಹರಿ ಏನು ಮಾಡ್ತಾನೆ, ಆ ಮಗು ತಟ್ಟಾಡ್ಕೊಂಡು ಹರಿ ಹತ್ರ ಬಂದು ಬಿದ್ದುಬಿಡುತ್ತೆ. ಅವಾಗ ತಿರ್ಗಾ ಮತ್ತೆ ಅವನು ಹರಿ ಎದ್ದು ಕುರ್ಸಿ, ಮಗು ಯಾಕಪ್ಪ, ಏನಾಯ್ತಪ್ಪ, ಯಾರಪ್ಪ ನೀನು, ಎದ್ದೇಳಪ್ಪ ಅಂತ ಹರಿ ಸಮಾಧಾನ ಮಾಡ್ತಾನೆ. ಅಷ್ಟರಲ್ಲಿ ಶ್ರೇಷ್ಠ ಏನು ಮಾಡ್ತಾಳೆ, ಇವಾಗ ಏನಾದ್ರು ನಾನು ಮಗು ಹಿಂಗೆ ಕರ್ಕೊಂಬಂದಿರೋದು ನಾನೇ ಅಂತ ಗೊತ್ತಾ, ಇಲ್ಲಿ ಇದ್ಬಿಟ್ರೆ ನನಗೆ ತುಂಬಾ ತೊಂದರೆ ಆಗುತ್ತೆ, ಮೊದಲು ಇಲ್ಲಿಂದ ನಾನು ಜಾಗ ಖಾಲಿ ಮಾಡಬೇಕು, ಇಲ್ಲಿದ್ದರೆ ತುಂಬಾ ಕಷ್ಟ ಅಂತ ಹೇಳ್ಬಿಟ್ಟು ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಹೊಂಟ್ಬಿಡ್ತಾಳೆ. ತನ್ಮಯ್ಯ ಅಲ್ಲೇ ಇರ್ತಾನೆ, ಬಿಟ್ಬಿಟ್ಟು ಹೊಂಟ್ಬಿಡ್ತಾಳೆ. ಅವಾಗ ಹಂಗೂ ರೀ ಅಂತ ಹಿಂದೆ ಓಡಾಯ್ತಾನೆ, ಕಾರ್ ನಿಲ್ಸಲ್ಲ, ಅವಳು ಮುಂದೆ ಪಾಸ್ ಆಗಿಬಿಡ್ತಾಳೆ. ಆಮೇಲೆ ಇವ್ನು ತನ್ಮಯ್ಯ ಬಿದ್ದೋಗಿರ್ತಾನೆಲ್ಲ, ಎತ್ಬಿಟ್ಟು ಅವನ್ನ ಸಮಾಧಾನ ಮಾಡ್ತಿರ್ತಾನೆ. ಯಾಕಪ್ಪ, ಏನಪ್ಪ, ಏನಾಯ್ತಪ್ಪ ನಿನಗೆ, ಯಾರಪ್ಪ ನೀನು ಅಂತ ತನ್ಮಯ್ಯನ ಹರಿ ಸಮಾಧಾನ ಮಾಡ್ತಿರ್ತಾನೆ. ಇಲ್ಲಿ ಕಡೆನಾಗುತ್ತೆ, ತಾಂಡವು ಕಾಮತ್ತವ್ರ ಮನೆಗೆ ಬಂದು ಏಯ್ ಭಾಗ್ಯ ಯಾರದು ಅಂತ ಅಂದ್ಬಿಟ್ಟು ಬಂದಿರ್ತಾರೆ. ಫುಲ್ ಡ್ರಿಂಕ್ಸ್ ಮಾಡಿರ್ತಾರೆ ತಾಂಡವು. ಆಮೇಲೆ ಕನಿಕಾ, ಅತ್ತೆ ಇದು ತಾಂಡವ ವಯಸ್ಸು, ತಾಂಡವ ಏನಕ್ಕೋ ಮತ್ತೆ ಬಂದಿದ್ದಾನೆ, ಬನ್ನಿ ನೋಡೋಣ ಅಂತೇಳ್ಬಿಟ್ಟು ಕನಿಕಾ ಮೀನಾಕ್ಷಿಯಲ್ಲಿ ತಾಂಡವ ನೋಡೋಕೆ ಹೋಗ್ತಾರೆ. ಈ ಕಡೆ ಏನಾಗುತ್ತೆ, ಶ್ರೇಷ್ಠ ಇಲ್ಲಿಂದ ಇನ್ನು ನಾನು ಸಿಕ್ಕಾಕತ್ತೀನಿ ಅಂತ ಇವಳು ಎಸ್ಕೇಪ್ ಆಗಿರ್ತಾಳೆ. ಹರಿ ತನ್ಮಯ್ಯನ ಎಬ್ಬರಿಸ್ಬಿಟ್ಟು ಕೂರಿಸ್ಕೊಂಡು ತನ್ಮಯ್ಯನ ಸಮಾಧಾನ ಮಾಡ್ತಿರ್ತಾರೆ. ಯಾಕಪ್ಪ, ಏನಾಯಿತು, ಯಾರಪ್ಪ ನೀನು ಅಂತ ಸಮಾಧಾನ ಮಾಡ್ತಿರ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ ಸ್ನೇಹಿತರೆ. ನಾಳೆ ಸಂಚಿಕೆಯಲ್ಲಿ ತನ್ಮಯಿ ಹರಿ ಜೊತೆ ಅಮ್ಮನ ಹತ್ರ ಹೋಗ್ತಾನ ಏನು ಅಂತ ಗೊತ್ತಾಗುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಯಾರ್ಯಾರು ವಿಡಿಯೋ ನೋಡಿದ್ದಾರೆ ಸಪೋರ್ಟ್ ಮಾಡಿದರೆ ತುಂಬ ಧನ್ಯವಾದಗಳು. ತಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಅದೇನಾದರೂ ತುಂಬ ಖುಷಿಯಾಗಿ ನಾನು ಇಷ್ಟಪಡ್ತೀನಿ. ನನ್ನ ವೈಯಕ್ತಿಕವಾಗಿ ನಾನು ತುಂಬಾ ಇಷ್ಟಪಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಒಂದು ವಿಡಿಯೋ ನಾವು ಮಾಡ್ತೀವಿ ಅಂದರೆ ನೀವೊಬ್ಬರು ಸಬ್ಸ್ಕ್ರೈಬ್ ಮಾಡೋದು ನಮಗೂ ತುಂಬಾ ಖುಷಿ ಆಗುತ್ತೆ ಪ್ಲೀಸ್ ಅಂತ ಕೇಳ್ಕೊತೀನಿ. ಇದು ನಿಮ್ಮಿಂದನೇ ತುಂಬಾ ನಮಗೂ ಹೆಲ್ಪ್ ಆಗುತ್ತೆ. ಒಂದು ಸಬ್ಸ್ಕ್ರೈಬ್ ಆದರೂ ಕೂಡ ನಾವೇನೋ ಒಂದು ಮಾಡಬೇಕು ಅಂತ ಹೊರಟಾಗ ನಿಮ್ಮಿಂದ ನಮಗೆ ಸಪೋರ್ಟ್ ಸಿಗಬೇಕು. ಯಾಕೆ ನೀವು ನನ್ನ ಒಬ್ಬಳು ಫ್ಯಾಮಿಲಿ ಅಂತ ತಿಳ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಪ್ಲೀಸ್. ವಿಡಿಯೋ ನೋಡೋದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.